Now, dear friends, ನನ್ನ ಪ್ರಿಯ ಸ್ನೇಹಿತರೆ, I want you to turn to 1 Kings ಮೊದಲನೇ ಅರಸರ ಪುಸ್ತಕಕ್ಕೆ ತಿರುಗಿಸಿರಿ ಎಂದು ಕೇಳುತ್ತೇನೆ. and the 19th chapter. 19ನೇ ಅಧ್ಯಾಯಕ್ಕೆ From the 19th verse. 19ನೇ ವಚನದಿಂದ. So he departed thence and found Elijah the son of Shaphat, who was plowing with 12 yoke of oxen before him. ಹಾಗೆಯೇ ಅವನು ಅಲ್ಲಿಂದ ಹೊರಟು ಶಾಫಾಟನ ಮಗನಾದ ಎಲಿಷನನ್ನು ಕಂಡುಕೊಂಡನು. ಅವನು ತನ್ನ ಮುಂದೆ ಇರುವ 12 ಜೋಡು ಎತ್ತುಗಳಿಂದ ಉಳುತ್ತಿದ್ದನು. And he with the 12th. And Elijah passed by him and cast his mantle upon him. ಅವನು 12ನೇ ಜೋಡಿನ ಸಂಗಡ ಇದ್ದನು. ಎಲಿಯನು ಅವನ ಪಕ್ಕದಲ್ಲಿ ಹಾದು ಹೋಗಿ ತನ್ನ ಕಂಬಳಿಯನ್ನು ಅವನ ಮೇಲೆ ಹಾಕಿದನು. And he left the oxen and ran after Elijah. ಅವನು ಹಿಂದೆ ಎಲಿಯನನ್ನ ಹಿಂದೆ ಓಡಿ ಹೋದನು. And said, Let me, I pray thee, kiss my father and my mother, ನನ್ನ ತಂದೆ and ತಾಯಿಗಳಿಗೆ then I will follow you. ನನ್ನ ತಂದೆ ತಾಯಿಗಳಿಗೆ ಮುದ್ದಿಟ್ಟು ಬಂದು ನಾನು ನಿನ್ನನ್ನು ಹಿಂಬಾಲಿಸುತ್ತೇನೆ ಎಂದು ಹೇಳಿದನು. And he said unto him, ಆತನು ಅವನಿಗೆ ಹೇಳಿದನು, Go back again, for what have I done to you? ನೀನು ಹಿಂತಿರುಗಿ ಹೋಗು, ನಾನು ನಿನಗೆ ಏನು ಮಾಡಿದ್ದೇನೆ ಎಂದು Now ಕೇಳಿದನು. you know that our congregation consists of a lot of young people. ನಿಮಗೆ ಗೊತ್ತು, ನಮ್ಮ ಸಭೆಯೊಳಗೆ ಅನೇಕ ಯೌವನಸ್ಥರು ಇರುತ್ತಾರೆ. That which catches the eye is what allures and attracts young people. ನಿಮ್ಮ ಕಣ್ಣಿಗೆ ಆಕರ್ಷಿಸುವಂಥದ್ದನ್ನು ನಿಮ್ಮನ್ನು ಆಕರ್ಷಿಸುತ್ತದೆ ಅದು. I wonder how many pulpits would accept Elijah with his kind of clothing. ತನ್ನ ರೀತಿಯಾದಂಥ ವಸ್ತ್ರ ಧರಿಸುವಿಕೆಯಿಂದ ಎಷ್ಟು ಜನರು ಆತನನ್ನು ಸ್ವೀಕರಿಸುತ್ತಿದ್ದರೋ ಗೊತ್ತಿರಲಿಲ್ಲ. They would have said, You don't have the appropriate dress for our place or clothing for our place. ನಮ್ಮ ಸ್ಥಳಗಳಿಗೆ ನಿನ್ನ ಬಳಿಯಲ್ಲಿ ಸರಿಯಾದಂಥ ವಸ್ತ್ರಧಾರಣೆ ಇಲ್ಲ ಎಂಬುದಾಗಿ ಹೇಳುತ್ತಿದ್ದರು. But ಆದರೆ we see this rich farmer, ಈ ಒಬ್ಬ Elijah, ಎಲಿಯನು ಬಹಳ ಸಾಹುಕಾರನಾದಂಥ ರೈತನಾಗಿದ್ದನು. and when Elijah passed by ಮತ್ತು ಎಲಿಯನು ಆತನ ಬಳಿಯಲ್ಲಿ ಹಾದು ಹೋದಾಗ and cast his mantle upon him, ತನ್ನ ಕಂಬಳಿಯನ್ನು ಆತನ ಮೇಲೆ ಹೊದಿಸಿ ಹೋದಾಗ what did he do? ಆತನೇನು ಮಾಡಿದ? You know, plowing is a day-long occupation. ಈ ಹೂಳುವಂಥದ್ದು ದಿನವಿಡೀ ಮಾಡುವಂಥ ಕೆಲಸವಾಗಿರುತ್ತದೆ. And furrow after furrow, with what patience you have got to do that. ಮತ್ತು ಹೂಳುವಂಥದ್ದನ್ನು ಎಷ್ಟು ಬಹಳ ತಾಳ್ಮೆಯಿಂದ ನೀವು ಮಾಡಬೇಕಾಗುತ್ತದೆ. And the patience of a farmer is spoken of in the Bible. ಮತ್ತು ರೈತನ ಒಂದು ತಾಳ್ಮೆ ಬೈಬಲ್ನಲ್ಲಿ ಅದು ಹೇಳಲ್ಪಟ್ಟಿದೆ. Now, while he was at the job, ಆ ಕೆಲಸವನ್ನು ಮಾಡುತ್ತಾ ಇರುವಾಗ Elijah passing by, ಎಲಿಯನು ಆತನನ್ನು ಹಾದು ಹೋಗುತ್ತಾ ಇದ್ದನು. because the Lord had told him that he must appoint and ordain Elijah in his room. ಆತನ ಸ್ಥಾನದಲ್ಲಿ ಎಲಿಷನನ್ನು ನೇಮಿಸಬೇಕೆಂಬುದಾಗಿ ಕರ್ತನು ತಾನೇ ಆತನಿಗೆ ಹೇಳಿದ್ದನು. And Elijah the son of Shaphat ಎಲಿಷನು ಶಫತನ shalt ಮಗನಾಗಿದ್ದನು. thou anoint to be prophet in your room. ನಿನ್ನ ಸ್ಥಳದಲ್ಲಿ ಆತನನ್ನು ಪ್ರವಾದಿಯಾಗಿ ನೇಮಿಸಬೇಕೆಂದು ಹೇಳಿದನು. When I see man after man ಒಬ್ಬ ಮನುಷ್ಯನಾದ ಮೇಲೆ ಮನುಷ್ಯರನ್ನು ನೋಡುವಾಗ, living godly life ದೇವರ ಜೀವಿತವನ್ನು ಜೀವಿಸುವಾಗ and then departing this world, ಮತ್ತು ಈ ಲೋಕವನ್ನು ಬಿಟ್ಟು ಅವರು ಹೋಗುವಾಗ, and everybody of course misses the person, ಅಂತ ವ್ಯಕ್ತಿಯ ಉಪಸ್ಥಿತಿಯನ್ನು ಅನೇಕ ಜನರು ಕಳೆದುಕೊಳ್ಳುತ್ತಾರೆ. and no one of the same metal arising in his room, ಅದೇ ಸ್ವಭಾವದ ವ್ಯಕ್ತಿ ಆ ಸ್ಥಳದಲ್ಲಿ ಬರುವಂಥದ್ದು ನೋಡುವಂಥದ್ದು, when you see that happening, ಅದು ಅಂತ ವಿಷಯ ಆಗುವಂಥದ್ದನ್ನು ನೀವು ನೋಡುವಾಗ it is a very depressing sight. ಅದು ಬಹಳ ನಿರಾಶೆಗೊಳ್ಳುವಂತ ಒಂದು ಸನ್ನಿವೇಶವಾಗಿತ್ತು. So we speak of the great preachers of the past.
ಈ ಗತದಲ್ಲಿ ದೊಡ್ಡದಂತ ಪ್ರಸಂಗಿಗಳನ್ನು ನಾವು ಮಾತನಾಡುತ್ತೇವೆ. Now, my dear friends, ಇಲ್ಲ ನನ್ನ ಸ್ನೇಹಿತರೆ, the Spirit of God and the works of God are not past even. ಮತ್ತು ದೇವರ ಕಾರ್ಯಗಳು, ಆತ್ಮನ ಕಾರ್ಯಗಳು ಅವು ಇನ್ನೂ ಗತಿಸಿ ಹೋಗಲಿಲ್ಲ. Today's events, ಈ ದಿನದ ಕಾರ್ಯಗಳು, today's victory, ಈ ದಿನದ ಜಯಗಳು, today's revival, ಈ ದಿನದ ಉಜ್ಜೀವಗಳು, today's sacrifice. ಈ ದಿನದ ಯಜ್ಞಗಳು. My dear friends, ನನ್ನ ಪ್ರಿಯ ಸ್ನೇಹಿತರೆ, our God is the God of today, ನಮ್ಮ ದೇವರು ಈ ದಿನದ not ದೇವರಾಗಿರುತ್ತಾನೆ. just of yesterday or tomorrow. ನಾಳೆಯ ದಿನ ಅಥವಾ ನೆನ್ನೆಯ ದೇವರು ಅಲ್ಲ. The devil uses both yesterday and tomorrow quite a bit. ಸೈತಾನನು ನೆನ್ನೆಯನ್ನು ಮತ್ತು ನಾಳೆಯನ್ನು ಆತನು But ಉಪಯೋಗಿಸಿಕೊಳ್ಳುತ್ತಾನೆ. God uses today. ಆದರೆ ದೇವರು ಈ ದಿನವನ್ನು ಉಪಯೋಗಿಸಿಕೊಳ್ಳುತ್ತಾನೆ. Today is the day of salvation. ಇದೇ ನಿಮ್ಮ ರಕ್ಷಣೆಯ ದಿನ. Now is the accepted time. ಇದೇ ಅಂಗೀಕರಿಸಲ್ಪಟ್ಟಂತ ಸಮಯ. So, ಆದ್ದರಿಂದ what is your action today? ಈ ದಿನದಲ್ಲಿ ನಿಮ್ಮ ಕಾರ್ಯವು ಏನಾಗಿದೆ? Now see how easily Elijah could have put off the time when he would follow Elijah. ಎಲಿಯೇಷನು ಎಲಿಯನನ್ನು ಹಿಂಬಾಲಿಸುವಂತದನ್ನು ತಳ್ಳಿ ಹಾಕಿಡಬಹುದಾಗಿತ್ತು. There was, of course, a strong temptation. ಅಲ್ಲಿ ದೊಡ್ಡ ಒಂದು ಶೋಧನೆಯೂ ಸಹ ಇತ್ತು ಅದನ್ನು ಮಾಡುವುದಕ್ಕೆ. Continue plowing would be just normal. ಮತ್ತು ಈ ಹೂಳುವಂತದನ್ನು ಮುಂದುವರಿಸುವುದಾದ್ರೆ ಬಹಳ And ಸರಳವಾಗಿತ್ತು. then to go and kiss his mother and father goodbye would be a pretty normal thing to do. ತಂದೆ ತಾಯಿಗಳಿಗೆ ಹೋಗಿ ಮುದ್ದಿಟ್ಟು ಬರುವಂತದ್ದು ಬಹಳ ಸಾಮಾನ್ಯವಾದಂತ ವಿಷಯ. But just think of this. ಆದ್ರೆ ಇದನ್ನು ಯೋಚನೆ ಮಾಡಿ ನೋಡ್ರಿ, Who would want to follow Elijah? ಈ ಎಲಿಯನನ್ನ ಹಿಂಬಾಲಿಸುವುದಕ್ಕೆ ಯಾರು ಇಷ್ಟಪಡುತ್ತಾರೆ? A man who was in conflict with a terrible queen. ಇಂಥ ಒಂದು ದೊಡ್ಡ ರಾಣಿಯನ್ನು ಎದುರು ಹಾಕಿಕೊಂಡು ಜೀವಿಸುತ್ತಿದ್ದಂತ ಮನುಷ್ಯನು, A fugitive, as it were, from the queen's commandment to destroy him. ರಾಣಿಯ ಆಜ್ಞೆ ಇದಾಗಿತ್ತು, ಎಲಿಯನನ್ನು ಕೊಂದು ಹಾಕಬೇಕೆಂಬುದಾಗಿ ಇತ್ತು. Who would want to follow a man like Elijah? ಎಲಿಯನ ಮನುಷ್ಯನಂತೆ ಇರುವತನನ್ನು ಯಾರು ಹಿಂಬಾಲಿಸಲು Not those ಇಷ್ಟಪಡುತ್ತಾರೆ? people who are applying for the biggest professional colleges ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲಿ ಕೆಲಸಗಳಿಗೆ ಹುದ್ದೆ ಹಾಕುವಂತವರು ಅಂತವರು and ಇಷ್ಟಪಡುವುದಿಲ್ಲ. those who have got all kinds of plans and ambitions. ಭವಿಷ್ಯದಲ್ಲಿ ಎಷ್ಟೋ ಯೋಜನೆಗಳನ್ನು ಇಟ್ಟುಕೊಂಡಂತವರು They ಸಹ won't ಅಲ್ಲ. even consider looking at a man like Elijah. ಎಲಿಯನ ಮನುಷ್ಯನನ್ನು ಅವರ ಗಣನೆಗೆ ಸಹ ತೆಗೆದುಕೊಳ್ಳುವುದಿಲ್ಲ. How sad. ಎಷ್ಟು ದುಃಖಕರ. Yes, ಹೌದಾ? we walk by sight and not by faith. ನಾವು ನಂಬಿ ನಡೆಯುವಂತವರಾಗಿರುತ್ತೇವೆ, ನೋಡಿ ನಡೆಯುವವರಲ್ಲ. You know, I am very afraid of these big halls. ಇಂಥ ದೊಡ್ಡ ಕೋಣೆಗಳ ವಿಚಾರವಾಗಿ ನನಗೆ ಬಹಳ ಭಯವಾಗುತ್ತದೆ. I say, ನಾನು ಹೇಳ್ತೇನೆ, if you have a leaky roof and a poor thatch shed, ಮತ್ತು ನಿಮಗೆ ಸೋರುವಂತ ಕೋಣೆಗಳು ಮತ್ತು ಅಲ್ಲಲ್ಲಿ ಈ ಕೆಟ್ಟದಂತ ಛಾವಣಿಗಳಿರುವಾಗ the quality of people who come there will be quite different. ಮತ್ತು ಅಲ್ಲಿ ಬರುವಂತ ಜನರ ಗುಣಮಟ್ಟವು They will ವ್ಯತ್ಯಾಸವುಳ್ಳದಾಗಿರುತ್ತದೆ. be people who are there purely for God's word. ಅಲ್ಲಿ ಖಂಡಿತವಾಗಿಯೂ ಜನರು ದೇವರ ನಿಮಿತ್ತವಾಗಿಯೇ ಇರುತ್ತಾರೆ. Now, such were the people who were at our meetings. ಮತ್ತು ಅಂತ ಜನರು ನಮ್ಮ ಕೂಟಗಳಿಗೆ They ಬರುವಂತವರಾಗಿರುತ್ತಾರೆ. would walk 20 miles. 20 ಮೈಲ್ಗಳು ನಡೆದು ಬರುತ್ತಾರೆ. They would be drenched to the skin with their babies. ಆ ಮಕ್ಕಳುಗಳನ್ನ ಹತ್ತು ತೆಗೆದುಕೊಂಡು ಕಷ್ಟಪಟ್ಟು ಬರುತ್ತಾರೆ. Floods would not stop them. ಪ್ರವಾಹಗಳು ಅವರನ್ನು ನಿಲ್ಲಿಸುವುದಿಲ್ಲ. And when the public transport went on strike, they would still be present. ಮತ್ತು ಸಾರಿಗೆ ಸಂಪರ್ಕಗಳು ನಿಂತು ಸ್ಟ್ರೈಕ್ ಮಾಡುವಾಗ ಅವರು ಇನ್ನೂ ಬರುತ್ತಾರೆ. ಹಾಗೆ Those were the men and women who made up this fellowship. ಅಂತ ಸ್ತ್ರೀಗಳು ಪುರುಷರು ಈ ಒಂದು ಸಹವಾಸವನ್ನು ಕಟ್ಟಿದ್ದಾರೆ. Very few of them, if any, had cars. ಮತ್ತು ಸ್ವಲ್ಪ ಜನರು ಅವರಿಗೆ ಕಾರುಗಳಿರುವುದಾದ್ರೆ, But they thought nothing of these inconveniences. ಈ ಎಲ್ಲ ಅನಾನುಕೂಲತೆಗಳ ಬಗ್ಗೆ ಅವರು ಯೋಚನೆ ಮಾಡಲಿಲ್ಲ. They wanted God.
ದೇವರು ಅವರಿಗೆ ಬೇಕಾಗಿದೆ. They wanted the blessing of Jesus. ಯೇಸುವಿನ ಆಶೀರ್ವಾದಗಳು ಅವರಿಗೆ ಬೇಕಾಗಿವೆ. Now such are the people ಅಂತ ಜನರು ಇವರು who God seeketh, who ದೇವರನ್ನು ಹುಡುಕುತ್ತಾರೆ. those who worship him in spirit and in truth. ಅಂಥವರು ದೇವರನ್ನು ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಆರಾಧಿಸುತ್ತಾರೆ. The fact of the matter is, ಈ ಸಾರಾಂಶವೇನೆಂದರೆ, many of you do not even know the truth about yourself. ನಿಮ್ಮ ಬಗ್ಗೆ ನಿಮಗೆ ಸತ್ಯವು ಏನೆಂಬುದಾಗಿ ತಿಳಿದಿಲ್ಲ. If you want to know the truth about yourself, ನಿಮ್ಮ ಬಗ್ಗೆ ಸತ್ಯವೇನೆಂಬುದಾಗಿ ತಿಳಿಯುವುದಕ್ಕೆ you ಇಷ್ಟಪಡುವಾಗ need to go to the cross. ಶಿಲುಬೆಗೆ ನೀವು ಹೋಗಬೇಕಾಗುತ್ತದೆ. Maybe God will show you that you have a ton of pride ಬಹುಶಃ ದೇವರು ನಿಮಗೆ ತೋರಿಸಬಹುದು ನಿಮಗೆ ಎಷ್ಟೋ ಕೆಜಿ ಗಟ್ಟಲೆ ಗರ್ವ ಇದೆ ಎಂದು, and 10 tons of vanity, ಮತ್ತು ಸಾವಿರಾರು ಕೆಜಿ ಗಟ್ಟಲೆ ನಿಮ್ಮಲ್ಲಿ ಬರಿದಾಗಿದೆ. that you're full of your good works and your great past experience. ನಿಮ್ಮ ಗತದ ಅನುಭವ ಮತ್ತು ನಿಮಗೆ ಒಳ್ಳೆ ಅನುಭವಗಳ ಕುರಿತಾಗಿಯೇ ಉಬ್ಬಿಕೊಂಡಿದ್ದೀರಾ. I don't know what God wants to tell you, ದೇವರು ನಿಮಗೆ ಏನು ಹೇಳುವುದಕ್ಕೆ ಇಷ್ಟಪಡುತ್ತಾನೋ ಗೊತ್ತಿಲ್ಲ, but that will be the truth. ಅದೇ ಸತ್ಯವಾಗಿರುತ್ತದೆ. When you come to a meeting like this, ಇಂಥ ಕೂಟಗಳಿಗೆ ನೀವು ಬರುವಾಗ you must desire the truth. ನೀವು ಸತ್ಯವನ್ನು ಆಶಿಸಬೇಕು. It may be very unpalatable, ಅದು ಬಹಳ ನಿಮಗೆ ಅನಾನುಕೂಲವಾಗಿರಬಹುದು, it may hurt, ಅದು ನಿಮ್ಮನ್ನು ನೋಯಿಸಬಹುದು, it may humiliate, ಅದು ನಿಮಗೆ ಸಂಕಷ್ಟಕ್ಕೆ ತರಬಹುದು, it may make you feel like running as far as you can. ನೀನು ಎಷ್ಟು ದೂರವಾದರೆ ಅಷ್ಟು ದೂರ ಓಡಬೇಕೆನಿಸುತ್ತದೆ ನಿನಗೆ. But ಆದರೆ it is the truth. ಅದು ಸತ್ಯವಾಗಿರುತ್ತದೆ. You can't run from the truth. ಸತ್ಯದಿಂದ ಓಡಿ You ಹೋಗಲು can't ಸಾಧ್ಯವಿಲ್ಲ ನಿನಗೆ. discard truth. ನೀವು ಸತ್ಯವನ್ನು You can't ತೆಗೆದುಹಾಕುವುದಕ್ಕಾಗುವುದಿಲ್ಲ, ignore truth. ಅದನ್ನು ಅಸಡ್ಡೆ ಮಾಡುವುದಕ್ಕಾಗುವುದಿಲ್ಲ, You can't destroy truth. ನಾಶ ಮಾಡುವುದಕ್ಕೂ ಆಗುವುದಿಲ್ಲ. Truth is truth. ಸತ್ಯವು ಸತ್ಯವೇ ಆಗಿರುತ್ತದೆ. The Spirit of God ದೇವರ is ಆತ್ಮನು called again and again the Spirit of truth. ಬೈಬಲ್ ನಲ್ಲಿ ಮತ್ತೆ ಮತ್ತೆ ಸತ್ಯದ ಆತ್ಮನು ಎಂಬುದಾಗಿ And ಕರೆಯಲ್ಪಡುತ್ತಾನೆ. so when I see people speaking of great gifts ಮತ್ತು ಜನರು ಈ ದೊಡ್ಡ ವರಗಳ ಕುರಿತಾಗಿ ಮಾತನಾಡುವಾಗ and who do not even speak the truth, ಮತ್ತು ಅವರು ಸತ್ಯವನ್ನು ಸಹ ಮಾತನಾಡುವುದಿಲ್ಲ, I say that you have got another spirit. ಮತ್ತು ನಾನು ಅವರಿಗೆ ಹೇಳುತ್ತೇನೆ, ನಿನಗೆ ಇನ್ನೊಂದು ಆತ್ಮವಿದೆ. It is not the Holy Spirit. ಅದು ಪವಿತ್ರಾತ್ಮನಲ್ಲ. Lies cannot come out of your mouth when you have the Holy Spirit, ಪವಿತ್ರಾತ್ಮನು ನಿನ್ನೊಂದಿಗೆ ಇರುವಾಗ ಸುಳ್ಳು ನಿನ್ನ ಬಾಯಿಂದ ಬರಬಾರದು. because He is the Spirit of truth. ಯಾಕೆಂದರೆ ಆತನು ಸತ್ಯದ ಆತ್ಮನಾಗಿದ್ದಾನೆ. I want to know the truth. ನಾನು ಸತ್ಯವನ್ನು How ತಿಳಿದುಕೊಳ್ಳಲು is it ಇಷ್ಟಪಡುತ್ತೇನೆ. going to harm me or hurt me if the truth is what I face? ನಾನು ಸತ್ಯವನ್ನು ಎದುರಿಸುವುದಾದರೆ ಅದು ನನಗೆ ಹೇಗೆ ನೋವನ್ನು ಉಂಟು ಮಾಡುವುದಕ್ಕೆ ಸಾಧ್ಯ? It will purify me. It will make me a better person. ನನ್ನನ್ನು ಶುದ್ಧೀಕರಿಸಿ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡುತ್ತದೆ. But you know, people don't speak the truth. ಜನರು ಸತ್ಯವನ್ನು ಮಾತನಾಡುವುದಿಲ್ಲ, And they like to flatter. ಮತ್ತು ಅವರು ಉಬ್ಬಿಕೊಳ್ಳುವುದಕ್ಕೆ ಇಷ್ಟಪಡುತ್ತಾರೆ. They flatter themselves. ಅವರು ತಮ್ಮನ್ನು ತಾವು ಉಬ್ಬಿಸಿಕೊಳ್ಳುತ್ತಾರೆ. They're far from the truth. ಸತ್ಯದಿಂದ ಬಹಳ ದೂರವಿರುತ್ತಾರೆ. But when the Spirit of God begins to work in you, ಆದರೆ ದೇವರ ಆತ್ಮನು ನಿಮ್ಮೊಳಗೆ ಕಾರ್ಯ ಮಾಡುವಾಗ you will love the truth. ನೀವು ಸತ್ಯವನ್ನು ಪ್ರೀತಿಸುತ್ತೀರಿ. You will want the truth. ನಿಮಗೆ ಸತ್ಯವು ಬೇಕಾಗುತ್ತದೆ. And you will align yourself with the truth. ಸತ್ಯದ ಒಂದಿಗೆ ನಿಮ್ಮನ್ನು ನೀವು ಸರಿಪಡಿಸಿಕೊಳ್ಳುತ್ತೀರಾ. So friends, ಆದ್ರಿಂದ ಸ್ನೇಹಿತರೆ, who would want to go with a man like Elijah? Tell me. ಎಲಿಯನ ಹಿಂದೆ ಹೋಗುವುದಕ್ಕೆ ಇಷ್ಟಪಡುವಂತ ಮನುಷ್ಯರು ಯಾರು ನನಗೆ ಹೇಳಿ. Suppose Elijah came by here. ಇಲ್ಲಿ ಎಲಿಷನು ಆತನ ಹಿಂದೆ ಬಂದನು. Would you want him to go with him? ನೀವು ಆತನ ಹಿಂದೆ ಹೋಗುವುದಕ್ಕೆ He ಇಷ್ಟಪಡುತ್ತೀರಾ? will say, I have now no place to go to tonight. ಮತ್ತು ಆತನು ಹೇಳುತ್ತಾನೆ, ಈ ರಾತ್ರಿ ಎಲ್ಲಿ ಹೋಗಬೇಕೋ ನಂಗೆ ಗೊತ್ತಿಲ್ಲ, I haven't got a fine hotel room booked there ನನಗೆ ಯಾವ ಒಳ್ಳೆ ಹೋಟೆಲ್ ಸಹ like ಇಲ್ಲ. some of you. ನಿಮ್ಮ ರೀತಿಯಲ್ಲಿ And in the event of rain or cold or whatever, ಮಳೆ ಪ್ರವಾಹಗಳು ಬರುವುದಾದರೆ I am not armed for all that. ಇವೆಲ್ಲವುಗಳಿಗೆ ನಾನು ಸಿದ್ಧನಾಗಿಲ್ಲ. And I don't have a second bed available for you. ನಿನಗೋಸ್ಕರವಾಗಿ ಇನ್ನೊಂದು ಹಾಸಿಗೆಯೂ ಸಹ ನನ್ನಲ್ಲಿಲ್ಲ. I have no bed either. ನನಗೂ ಸಹ ಒಂದು ಹಾಸಿಗೆ ಇಲ್ಲ.
Would you want to go with me? ನೀನ್ ನನ್ನ ಜೊತೆಗೆ ಬರುತ್ತೀಯಾ? Oh, of course you don't want to go with a person like that. ಖಂಡಿತವಾಗಿಯೂ ಅಂಥ ವ್ಯಕ್ತಿಯ ಸಂಗಡ ನೀನು ಹೋಗುವುದಕ್ಕೆ ಇಷ್ಟಪಡುವುದಿಲ್ಲ. Likewise, our Lord Jesus Christ. ಮತ್ತು ಅದೇ ರೀತಿಯಾಗಿ ಯೇಸು ಕ್ರಿಸ್ತನು. Where are you going, Lord Jesus? ಯೇಸುವೇ, ನೀನು ಎಲ್ಲಿ ಹೋಗುತ್ತಾ ಇದ್ದೀಯಾ? For this cause came I into this world. ಮತ್ತು ಇದೇ ಒಂದು ಕಾರಣಕ್ಕಾಗಿ ನಾನು ಲೋಕದೊಳಗೆ ಬಂದೆನು. And for this hour. ಮತ್ತು ಇಂಥ ಸಮಯಕ್ಕಾಗಿಯೇ. What cause is it, Lord Jesus? ಇದು ಯಾವ ಕಾರಣವಾಗಿದೆಯೇ ಯೇಸು ಕ್ರಿಸ್ತನೇ? It is the cross. ಅದು ಶಿಲುಬೆ. And this is the hour. ಇದೇ ಆ ಗಳಿಗೆ. See, friends, ನೋಡಿ ಸ್ನೇಹಿತರೆ, would you want to go with Jesus? ನೀವು ಯೇಸುವಿನ ಸಂಗಡ ಹೋಗಲು ಇಷ್ಟಪಡುತ್ತೀರಾ? No. ಇಲ್ಲ. They all forsook him and fled. ಎಲ್ಲರೂ ಆತನನ್ನು ಬಿಟ್ಟು ಹೋದರು. I always think of those women who stood by the cross. ಶಿಲುಬೆ ಬಳಿಯಲ್ಲಿ ನಿಂತಂತ ಈ ಸ್ತ್ರೀಯರ ಬಗ್ಗೆ ನಾನು ಯಾವಾಗಲೂ ಯೋಚನೆ ಮಾಡುತ್ತೇನೆ. I am amazed at their integrity and faithfulness. ಅವರ ಯಥಾರ್ಥತೆ, ನಂಬಿಗಸ್ತಗಿಕೆಯ ಬಗ್ಗೆ ನನಗೆ ಆಶ್ಚರ್ಯವಾಗುತ್ತದೆ. That is why I say very often, oh, when women really catch it, ಅದಕ್ಕಾಗಿ ನಾನು ಯಾವಾಗಲೂ ಹೇಳುತ್ತೇನೆ, ಸ್ತ್ರೀಯರು ಇದನ್ನು ಹಿಡಿಕೊಳ್ಳುವುದಾದರೆ they prove to be very faithful. ಅವರು ಬಹಳ ನಂಬಿಗಸ್ತರೆಂದು ನಿರೂಪಿಸುತ್ತಾರೆ. Of course, women must always be careful ಹೌದು, ಖಂಡಿತವಾಗ್ಲೂ ಸ್ತ್ರೀಯರು ಯಾವಾಗಲೂ that ಎಚ್ಚರವಾಗಿರಬೇಕು. they don't get deflected somewhere and start some false ಮತ್ತು doctrine. ಯಾವುದೋ ತಪ್ಪಿ ಹೋಗಿ ತಪ್ಪಾದಂತ ಒಂದು ಬೋಧನೆಗಳಿಂದ ಅವರು ಪ್ರಾರಂಭಿಸಬಾರದು. There is enough warning in the scripture concerning that. ಅದರ ಕುರಿತಾಗಿ ನಮಗೆ ವಾಕ್ಯದಲ್ಲಿ ಬಹಳ ಎಚ್ಚರಿಕೆ And ನೀಡುತ್ತದೆ. enough evidence in history that it has happened again and again and again. ಇತಿಹಾಸದಲ್ಲಿ ಬಹಳ ಸಾಕ್ಷಿಗಳಿವೆ, ಇವು ಮತ್ತೆ 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 ನಡೆದಿವೆ ಎಂದು. Now, friend, ಈಗ ಸ್ನೇಹಿತರೆ, who would want to follow Elijah? ಎಲಿಯನನ್ನ ಹಿಂಬಾಲಿಸುವುದಕ್ಕೆ ಯಾರು But we ಇಷ್ಟಪಡುತ್ತೀರಾ? see Elijah running after Elijah. ಎಲೀಷನು ಎಲಿಯನ ಹಿಂದೆ ಓಡಿ ಹೋಗುತ್ತಾ ಇದ್ದಾನೆ. Can you tell me honestly what you're running after? ಯಥಾರ್ಥವಾಗಿ ನೀವು ಹೇಳುತ್ತೀರಾ, ನೀವು ಯಾವುದರ ಹಿಂದೆ ಓಡಿ ಹೋಗುತ್ತಾ ಇದ್ದೀರಾ ಎಂದು? What is it that makes you tick? ಯಾವುದು ನಿಮ್ಮನ್ನು ಒತ್ತಾಯಿಸುತ್ತದೆ ನೀವು ಹೋಗುವುದಕ್ಕಾಗಿ? One girl who was continually writing to me ಒಬ್ಬ ವ್ಯಕ್ತಿ ನನಗೆ ಸತತವಾಗಿ ಬರೆಯುತ್ತಾ after ಇದ್ದನು. she got married. ಆಕೆ ಮದುವೆ ಆದ ಮೇಲೆ She said to me, ಆಕೆ ನನಗೆ ಹೇಳಿದಳು, oh, my husband doesn't feel called to be a missionary. ಒಬ್ಬ ಮಿಷನರಿ ಆಗಿರುವುದಕ್ಕಾಗಿ ನನ್ನ ಗಂಡನಿಗೆ ಅದು ಆತನು ಹಾಗೆ ಅನಿಸುವುದಿಲ್ಲ ಎಂದು. Oh, had I known that, I would have warned her about that. I would have told her this fellow is not fit to be your partner. ಅದು ನನಗೆ ತಿಳಿದಿದ್ದರೆ ನಾನು ಆಕೆಗೆ ಹೇಳುತ್ತಿರುತ್ತಿದ್ದೆ, ಈ ವ್ಯಕ್ತಿಯು ನಿನಗೆ ಸರಿಯಾದಂತ I ಜೋಡಿ said ಅಲ್ಲ to ಎಂದು. that young man, ಆ ಯೌವನಸ್ಥನಿಗೆ ನಾನು ಹೇಳಿದೆ, all right, ಸರಿ ಅಲ್ಲ, when does research stop? ಯಾವಾಗ ಈ ಪರಿಶೋಧನೆ ಎಲ್ಲ ನಿಂತು ಹೋಯಿತು? Oh, research is a lifelong thing. ಪರಿಶೋಧನೆ ಅನ್ನುವಂಥದ್ದು ಜೀವನ ಪೂರ್ತಿ ಮಾಡಬೇಕಾದ ವಿಷಯ. Day long, night long thing. ಇಡೀ ಹಗಲು ರಾತ್ರಿ ಮಾಡಬೇಕಾದದ್ದು. Oh, it is a very absorbing thing. ಅದು ಬಹಳ ದಣಿವನ್ನ ಹುಟ್ಟಿಸುವಂತ ಕಾರ್ಯ. Let me tell you, ಒಂದನ್ನು ಹೇಳುತ್ತೇನೆ ನಿಮಗೆ, the souls of men, ಮನುಷ್ಯರ ಪ್ರಾಣವು, the heart of God ದೇವರ ಹೃದಯ is towards the saving of the souls of men. ಮನುಷ್ಯರ ಆತ್ಮಗಳು ರಕ್ಷಣೆಗೆ ಬರುವಂತದರ ಕುರಿತಾಗಿಯೇ ಇರುತ್ತದೆ. There is no more absorbing thing than this. ಇದಕ್ಕಿಂತ ದಣಿವಾದಂತ ಕೆಲಸ ಇನ್ನೊಂದಿರುವುದಿಲ್ಲ. The researcher and the scientist may say, ವಿಜ್ಞಾನಿಗಳು, ಪರಿಶೋಧನೆಗಾರರು ಇದನ್ನು ಹೇಳುತ್ತಾರೆ, we are totally lost to the world. We are immersed in research. ಮತ್ತು ಸಂಪೂರ್ಣವಾಗಿ ಲೋಕಕ್ಕೆ ನಾವು ಮರೆತು ಹೋಗಿ ನಾವು ಪರಿಶೋಧನೆಯಲ್ಲಿ ಒಳಗಾಗಿದ್ದೇವೆ. ಆದರೆ Let me tell you, ಇದನ್ನು ಹೇಳುತ್ತೇನೆ ನಿಮಗೆ, give yourself wholly to these things, ನಿಮ್ಮನ್ನು ನೀವು ಸಂಪೂರ್ಣವಾಗಿ ಇದಕ್ಕೆ ಒಪ್ಪಿಸಿಕೊಡಿರಿ, that your profiting may appear to all. ನಿಮ್ಮ ಲಾಭವು ಎಲ್ಲರಿಗೂ ಅನ್ವಯಿಸುವುದಕ್ಕಾಗಿ ನಿಮ್ಮನ್ನು So ಒಪ್ಪಿಸಿಕೊಡಿರಿ. shalt thou save thyself and them who hear you. ಆಗ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳುತ್ತೀರಾ ಮತ್ತು ನಿಮ್ಮ ಕೇಳುವವರನ್ನು ಸಹ ರಕ್ಷಿಸುತ್ತೀರಾ. My dear friend, ನನ್ನ ಪ್ರಿಯ why ಸ್ನೇಹಿತರೆ, should we have 10 days of this retreat? ಈ 10 ದಿನಗಳು ಇಂಥ ರಿಟ್ರೀಟ್ ಅನ್ನು ಯಾಕೆ ನಾವು ಇಟ್ಟುಕೊಳ್ಳಬೇಕು? Oh, it is a demanding challenge. ಮತ್ತು ಅದು ಖಂಡಿತವಾಗಿ ಒಂದು ಸವಾಲನ್ನು ಎದುರಿಸುವಂತ ವಿಷಯವಾಗಿರುತ್ತದೆ. It is a tough thing to have a retreat of 10 days. ಮತ್ತು ನಿಜವಾಗಿಯೂ 10 ದಿನದ ಒಂದು ರಿಟ್ರೀಟ್ ಇದು ಬಹಳ As a ಕಷ್ಟಕರವಾಗಿರುತ್ತದೆ. colleague of Mr. Billy Graham said to me, ಒಬ್ಬ ಬಿಲಿಗ್ರಾಮ್ ಅವರು ನನಗೆ ಹೀಗೆ ಹೇಳಿದರು,
Oh, you can't have retreats like this in America. ಅಮೆರಿಕ ದೇಶದಲ್ಲಿ ಇಂಥ ರಿಟ್ರೀಟ್ಗಳನ್ನ ನೀವು ಇಟ್ಟುಕೊಳ್ಳುವುದಕ್ಕಾಗುವುದಿಲ್ಲ. Nobody will come. ಯಾರು ಅದಕ್ಕೆ ಬರುವುದಿಲ್ಲ. We have small retreats. ನಮಗೆ ಸಣ್ಣದಾದಂಥ ರಿಟ್ರೀಟ್ಗಳಿರುತ್ತವೆ. And of course, what he said is very true. ಖಂಡಿತವಾಗಿ ಅವರು ಹೇಳಿದ್ದು ನಿಜವೇ. Because ಯಾಕೆಂದರೆ very few people take the trouble, plan in advance, secure their leave, risk their jobs and come to the retreat. ಸ್ವಲ್ಪ ಜನರು ಮಾತ್ರ ತಮ್ಮ ಕೆಲಸಗಳನ್ನು ಅಪಾಯಕ್ಕೆ ಹಾಕಿ ಮುಂಚೆ ಚೆನ್ನಾಗಿ ಎಲ್ಲ ಯೋಜನೆಯನ್ನು ಮಾಡಿ ಬರುತ್ತಾರೆ. Now, you know, it's the dollar is always greater than God. ಮತ್ತು ನಿಮಗೆ ಗೊತ್ತಾ, to many of these men. ನಿಮಗೆ ಗೊತ್ತಾ, ಈ ಡಾಲರ್ ಅನ್ನುವಂಥದ್ದು ದೇವರಿಗಿಂತ ಹೆಚ್ಚಾದಂತ ವಿಚಾರ ಈ ಅನೇಕ ಜನರಿಗೆ. They will run after the dollar. They won't run after Jesus. They are just deluding themselves. ಯೇಸುವಿನ ಹಿಂದೆ ಅಲ್ಲ, ಈ ಡಾಲರ್ನ ಹಿಂದೆ ಹೋಗಿ ತಮ್ಮನ್ನು ತಾವು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. My dear free people. ನನ್ನ ಜನರೇ, all right, we have to do with rupees. ನಮಗೆ ರೂಪಾಯಿಗಳು ಬೇಕಾಗಿದೆ. Or some other currency. ಅಥವಾ ಇನ್ನೊಂದು ಬೇರೆ ಯಾವುದೋ ಹಣವು ಬೇಕಾಗಿದೆ. ಆದರೆ would you honestly determine right now what your soul is running after? ಆದರೆ ನೀವು ನಿಮ್ಮ ಆತ್ಮಗಳು ಯಾವುದರ ಹಿಂದೆ ಹೋಗುತ್ತಾ ಇದೆ ಎಂಬುದಾಗಿ ಖಚಿತವಾಗಿ ಹೇಳುವುದಕ್ಕೆ ಸಾಧ್ಯವಾ? Can you tell me? ನೀವು ಹೇಳುವುದಕ್ಕೆ ಸಾಧ್ಯವಾ? Maybe it's a degree. ಬಹುಶಃ ಅದು ಯಾವುದೋ ಒಂದು ಡಿಗ್ರಿ. Maybe it is a boy or a girl. ಅಥವಾ ಹುಡುಗ ಒಂದು ಹುಡುಗಿಯ ಹಿಂದೆ. Maybe it is property. ಅಥವಾ ಯಾವುದೋ ಒಂದು ಆಸ್ತಿಯ ಹಿಂದೆ. Maybe it is something else. ಅಥವಾ ಬೇರೆ ಯಾವುದೋ ವಿಷಯವಾಗಿರಬಹುದು. But ಆದರೆ do you know what you are running after? ನಿಮಗೆ ಗೊತ್ತಾ ನೀವು ಯಾವುದರ ಹಿಂದೆ ಓಡುತ್ತಿದ್ದೀರಾ ಎಂದು? Elijah knew what he was running after. ಎಲಿಷನಿಗೆ ಗೊತ್ತಿತ್ತು ಆತನು ಯಾವುದರ ಹಿಂದೆ ಹೋಗುತ್ತಾ ಇದ್ದ ಎಂದು. I don't know how he did it. ಅದು ನನಗೆ ಗೊತ್ತಿಲ್ಲ ಆತನು ಹೇಗೆ ಮಾಡಿದ. ಅದು disengaged himself instantly from his plowing. ತನ್ನ ಹೂಳುವಿಕೆಯಿಂದ ತನ್ನನ್ನು ತಾನು ಬೇಗನೆ ತಿರಸ್ಕರಿಸಿಕೊಂಡನು. And he went after Elijah. ಮತ್ತು ಎಲಿಯನ ಹಿಂದೆ ಆತನು ಹೋದನು. As your soul liveth, ನಿನ್ನ ಜೀವವು ಜೀವದ ಆಣೆ ಎಂದು ಹೇಳಿದ. I will not leave you. ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. My, what a determination. ಎಂಥ ಒಂದು ನಿರ್ಧಾರ ನೋಡ್ರಿ. So, ಆದ್ರಿಂದ we see Abraham running from the tent door in the 18th chapter of Genesis. 18ನೇ ಅಧ್ಯಾಯದ ಆದಿಕಾಂಡದಲ್ಲಿ ಅಬ್ರಹಾಮನು ಈ ದ್ವಾರದಿಂದ ಓಡಿ ಹೋಗುತ್ತಾ ಇದ್ದಾನೆ. Why? He had heavenly guests. He saw 3 men suddenly. ಪರಲೋಕದಿಂದ ಬಂದಂತ ಅತಿಥಿಗಳು ಮೂವರನ್ನು ಆತನು ಇದ್ದಕ್ಕಿದ್ದಂತೆ ನೋಡಿದನು. My dear friend, ನನ್ನ ಪ್ರಿಯ ಸ್ನೇಹಿತರೆ, do we get heavenly guests after whom we run like that? ಮತ್ತು ಪರಲೋಕದ ಅತಿಥಿಗಳನ್ನ ನಾವು ನೋಡಿ ಆ ರೀತಿಯಾಗಿ ನಾವು ಓಡಿ ಹೋಗುತ್ತೇವಾ? Oh, what a tragedy. ಎಂಥ ಒಂದು ದುಃಖಕರ. If this fellowship has no families where heavenly guests arrive, I want to tell you, it is a grievous failure. ನಮ್ಮ ಕುಟುಂಬಗಳು ಈ ರೀತಿಯಾಗಿ ಪರಲೋಕದ ಅತಿಥಿಗಳು ಬಂದಾಗ ನೋಡಿ ಅವರ ಹಿಂದೆ ಹೋಗದೇ ಇದ್ದರೆ ಅದು ಎಂಥ ದುಃಖಕರವಾದಂತ ವಿಚಾರ. I don't know who are your guests. ನನಗೆ ಗೊತ್ತಿಲ್ಲ ನಿಮ್ಮ ಅತಿಥಿಗಳು ಯಾರೆಂದು. And whom you run after. ನೀವು ಯಾರ ಹಿಂದೆ ಓಡಿ ಹೋಗುತ್ತಿದ್ದೀರಾ ಎಂದು. ಆದರೆ here was Abraham. ಅಬ್ರಹಾಮನು ಇಲ್ಲಿದ್ದಾನೆ. My, that old man. ಆ ಹಳೆ ವೃದ್ಧಾಪ್ಯದಲ್ಲಿರುವಂತ ಮನುಷ್ಯ running. ಓಡಿ ಹೋಗ್ತಿದ್ದಾನೆ. You know, some preachers, we must have a preacher's race. ಮತ್ತು ಸ್ವಲ್ಪ ಪ್ರಸಂಗಿಗಳಿಗೆ ಈ ಪ್ರಸಂಗಿಗಳ ಓಟದ ಸ್ಪರ್ಧೆ ಇಡಬೇಕು. I don't know how some will go. ಮತ್ತು ನನಗೆ ಗೊತ್ತಿಲ್ಲ ಅವರು ಸ್ವಲ್ಪ ಜನ ಹೇಗೆ ಮಾಡುತ್ತಾರೆ ಎಂದು. ಎಷ್ಟು ದುಃಖಕರ ಅದು. Listen, friends. ಕೇಳಿರಿ ನನ್ನ ಸ್ನೇಹಿತರೆ. What are you running after? ಯಾವುದರ ಹಿಂದೆ ನೀವು ಓಡಿ ಹೋಗುತ್ತಾ ಇದ್ದೀರಾ? He ran after Elijah. ಎಲಿಯನ ಹಿಂದೆ ಆತನು ಓಡಿ ಹೋದನು. Let us pray. ನಾವು ಪ್ರಾರ್ಥಿಸೋಣ. Loving Father, ಪ್ರೀತಿಯ ಪರಲೋಕದ ತಂದೆ, here are these precious people. ಇಲ್ಲಿ ನಿನ್ನ ಬಹಳ ಪ್ರಶಸ್ತವಾದಂತ ಜನರಿದ್ದಾರೆ. Oh, I don't know what great things you have in your heart for them. ನಿನ್ನ ಹೃದಯದಲ್ಲಿ ಅವರಿಗೋಸ್ಕರವಾಗಿ ಇಟ್ಟಂತ ವಿಚಾರ ನನಗೆ ಗೊತ್ತಿಲ್ಲ. You do not despise the weak. ನೀನು ಬಲಹೀನರನ್ನು ನಿರಾಕರಿಸುವುದಿಲ್ಲ. Unlike our selection panels selecting people for IAS and so on. ನಾವು IAS ಗಾಗಿ ಮತ್ತು ಇನ್ನಿತರ ವಿಷಯಗಳಿಗಾಗಿ ಜನರನ್ನು ಆರಿಸಿಕೊಳ್ಳುವ ರೀತಿಯಲ್ಲಿ ನೀನು ಮಾಡುವುದಿಲ್ಲ. You choose the weak things of this world ಮತ್ತು ಈ ಲೋಕದ ಬಲಹೀನರನ್ನು and the foolish things of this world ಈ ಲೋಕದ ಮೂರ್ಖರನ್ನು and the things which are not
to bring to naught the things which are. ಮತ್ತು ಯಾವುದೇ ಇಲ್ಲದಂತ ವಿಚಾರಗಳನ್ನು ನೀನು ಆರಿಸಿಕೊಳ್ಳುತ್ತೀಯ. Oh Lord, ಓ ಕರ್ತನೆ, can these people never leave the calculations in your hands? ಮತ್ತು ಯಾವಾಗಲೂ ತಮ್ಮ ಲೆಕ್ಕವನ್ನು ನಿನ್ನ ಬಳಿಯಲ್ಲಿ ಬಿಟ್ಟು ಬಿಡುವುದು ಬೇಡ ಕರ್ತನೆ. Can they trust you for their future? ಅವರ ಭವಿಷ್ಯಕ್ಕಾಗಿ ನಿನ್ನನ್ನು ನಂಬಬಹುದು ಕರ್ತನೆ. Are you such an unreliable God? ಮತ್ತು ನೀನು ನಂಬದೇ ಇರುವಂತ ದೇವರು ಅಲ್ಲ. Has the good shepherd changed? ಮತ್ತು ನೀನು ಒಳ್ಳೆಯ ಕುರುಬನಾಗಿ Oh, ಮಾರ್ಪಟ್ಟಂತೆ, have mercy and forgive us. ಓ ನಮ್ಮ ಮೇಲೆ ಕರುಣೆ ಇಟ್ಟು ನಮ್ಮನ್ನು ಕ್ಷಮಿಸು. Teach us to run as Elijah ran. ಎಲಿಯನ್ನು ಓಡಿದಂತೆ ನಮಗೆ ಓಡುವುದಕ್ಕೆ ಕಲಿಸು. Teach us to ask as Elijah asked. ಎಲಿಯನ್ನು ಕೇಳಿದಂತೆ ನಮಗೆ ಕೇಳುವುದನ್ನು Give ಕಲಿಸು. me a double portion. 2 ಪಟ್ಟು ನನಗೆ ಕೊಟ್ಟು ಕರ್ತನೆ. Oh, give me 2 million rupees. ಅಯ್ಯೋ 2 ಮಿಲಿಯನ್ ತರ ಹಣವನ್ನು ನನಗೆ ಕೊಡು. Give me the heights of my profession. ನನ್ನ ವೃತ್ತಿಯಲ್ಲಿ ದೊಡ್ಡ ಸ್ಥಾನವನ್ನು ನನಗೆ ದಯಪಾಲಿಸು. Oh, give me a double portion of the Spirit. ಓ ನಿನ್ನ ಆತ್ಮದ 2 ಪಟ್ಟನ್ನು ಕರ್ತನೆ ನನಗೆ ದಯಪಾಲಿಸು. Please put it into the hearts of these dear people. ಇಂಥ ಜನರ ಹೃದಯದಲ್ಲಿ ಆ ವಿಚಾರಗಳನ್ನು We ಹಾಕು ask in ಕರ್ತನೆ. Jesus' holy name. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. Amen. ಆಮೆನ್.